ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್. ನೋಡಿ, ಇದು ನನ್ನ ಶುಂಠಿ ತೋಟಕ್ಕೆ 7 ತಿಂಗಳಾಗ್ತಾ ಬಂತು. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ಹೇಳಿದ್ದೆ ನಿಮಗೆ, ವೈರಸ್ ದಾಳಿಯಿಂದ ನನ್ನ ತೋಟ ಶುಂಠಿ ತೋಟ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಮತ್ತು ಏನೇನು ತಪ್ಪುಗಳನ್ನ ಮಾಡಿದ್ದೆ, ನೀವೇನು ತಪ್ಪುಗಳನ್ನ ಮಾಡಬಾರ್ದು ಆ ವಿಡಿಯೋ ನಾನು ಹೇಳಿದ್ದೆ ಸ್ನೇಹಿತರೆ. ಅದ್ರಲ್ಲಿ ತುಂಬ ಜನ ಹಲವಾರು ಪ್ರಶ್ನೆಗಳನ್ನ ಕೇಳಿದರು. ಅವರಿಗೆ ರಿಪ್ಲೈ ಮುಖಾಂತರ ಅಲ್ಲಿ ಉತ್ತರಿಸಿದ್ದೀನಿ. ಈ ವಿಡಿಯೋ ಯಾಕಪ್ಪ ಮಾಡ್ತಿದ್ದೀನಿ ಅಂದರೆ, ನೋಡಿ, ಇದು ನನ್ನ ಶುಂಠಿ ಸಂಪೂರ್ಣವಾಗಿ ಹಾಳಾಗಿದೆ. ಮತ್ತು ನೀರು ಬಿಟ್ಟರೆ ನಾನು ಇದಕ್ಕೇನು ಮಾಡ್ತಾಯಿಲ್ಲ. ಅಂದರೆ ಈಗ ಔಷಧಿ ಹೊಡೆಯೋದಂತೆ ಅಥವಾ ಇನ್ನೊರು ಮಾಡಬೇಕಾ, ಅದಕ್ಕೆ ಕೇರ್ ಮಾಡಬೇಕಾ, ಅದೇನು ಮಾಡ್ತಾಯಿಲ್ಲ. ನಾನು ಬರೀ ನೀರು ಮಾತ್ರ ಒಂದು ವಾರಕ್ಕೆ ಒಂದ್ಸಲಿ ಅಥವಾ 10 ದಿನಕ್ಕೆ ಒಂದ್ಸಲಿ ಈಗ ವೆದರ್ನ ನೋಡ್ಕೊಂಡು ನೀರು ಹೊಡಿತಾಯಿದ್ದೀನಿ. ಅಷ್ಟು ಬಿಟ್ಟರೆ ನಾನೇನು ಮಾಡ್ತಾಯಿಲ್ಲ. ಕೆಲವು ಸ್ನೇಹಿತರು ಹೇಳ್ತಾಯಿದ್ರು, ರೇಟ್ ಏನಾಗುತ್ತೆ, ಕೊಟ್ಬಿಡ್ಬೇಕಾ, ಇಟ್ಕೋಬೇಕಾ, ಯಾವ ಥರ ಇರುತ್ತೆ ಅಂತ. ನಿಮ್ಮ ತೋಟದಲ್ಲಿ ನೀವು ಶುಂಠಿನ ನೋಡಿ. ಈಗ ನಂದು ನೋಡಿ, ಕೆಲವೆಲ್ಲ ಸತ್ತೋಗಿದೆ. ಇನ್ನು ಕೆಲವೊಂದೊಂದಿದೆ ನೋಡಿ, ಈ ಜಾಗದಲ್ಲಿ ಏನೂ ಉಳಿದಿಲ್ಲ, ಎಲ್ಲ ಸತ್ತೋಗೈತೆ. ಸರಿನಾ? ಆದರೆ ಮುಂದಕ್ಕೆ ಹೋಯ್ತಾ ಒಂಚೂರು ಹಂಗೆ ಜುಟ್ಟು ಥರ ನಿಂತೈತೆ. ಅದೇ ನೋಡಿ, ಇಲ್ಲೆಲ್ಲ ಶುಂಠಿ ಇತ್ತು, ಸತ್ತೋಗೈತೆ. ಈಗ ನಾವೇನು ಮಾಡೋಣ, ಈ ಜಾಗದಲ್ಲಿ ಶುಂಠಿ ಎಲ್ಲ ಸತ್ತೋಗೈತಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಶುಂಠಿ ಎಲ್ಲ ಸತ್ತೋಗೈತಲ್ಲ. ಇಲ್ಲಿ ಶುಂಠಿ ಹೆಂಗೈತೆ, ಐತೋ ಇಲ್ವೋ ಫಸ್ಟು ನೋಡಬೇಕು. ಶುಂಠಿ ಐತೋ ಇಲ್ವೋ ನೋಡೋಣ. ಇಲ್ಲಪ್ಪ ಶುಂಠಿ, ಇಲ್ಲಿದೆ, ಕಾಣಿಸ್ತಿದೆಯಾ ನೋಡಿ. ಇಷ್ಟೇ ಆಗಿರೋ ಸ್ನೇಹಿತರೆ. ಶುಂಠಿ ಚೆನ್ನಾಗಿ ಬರ್ದಲೆ ನೋಡಿ, ಇಷ್ಟೇ ಐತಿ ಇಲ್ಲಿ. ಮತ್ತು ಹಂಗೆ ಸ್ವಲ್ಪ ಮುಂದಕ್ಕೆ ನೋಡೋಣ. ಇಲ್ಲೊಂದು ಗೆಡ್ಡೆ ಐತೆ. ನಾನು ನೆಟ್ಟಿರೋದು ಒಂದು ಗೆಡ್ಡೆ, ಇಷ್ಟು ಮಾತ್ರ ಎಕ್ಸ್ಟ್ರಾ ಬಂದೈತೆ. ಈ ವರ್ಷ ಕಾಯಿಲೆ ಇತ್ತಲ್ಲ, ಹಾಗಾಗಿ ಚೆನ್ನಾಗಿ ಹಳ್ಳಿಲ್ಲ ಸ್ನೇಹಿತರೆ. ಹೆಂಗೆ ಹಾಕಿ ನಟ್ಟಿದ್ದೆ ಅದೇ ಥರ ಸ್ವಲ್ಪ ಮಾತ್ರ ಉಳ್ಕೊಂಡೈತೆ ನೋಡಿ. ಇನ್ನೊಂದು ಗೆಡ್ಡೆ ನೋಡೋಣ ಇಲ್ಲಿ. ಇಲ್ಲಿ ನೋಡಿ ಇಷ್ಟೇ ಮಾತ್ರ. ಈಗ ಒಂಚೂರು ನಟ್ಟಿದ್ನ, ಒಂದೊಂದು ಪೀಸ್ ಮಾತ್ರ ಬಂದಿದೆ ನೋಡಿ. ಇಲ್ಲಿ ಗೆಡ್ಡೆ ರೋಗ ಬಂದೈತೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಗೆಡ್ಡೆ ರೋಗ ಬಂದು ಶುಂಠಿಯಲ್ಲಿ ಕರಗೋಗೈತೆ. ಇದು ಹಳೆ ಶುಂಠಿ ಅನಿಸುತ್ತೆ ಮೋಸ್ಟ್ಲಿ. ನೋಡಿ, ಎಲ್ಲ ಕಪ್ಪಾಗಿದೆ. ಅದೇ ಇದೆಲ್ಲ ಹೊಸ್ತಿದ್ದು ಸ್ವಲ್ಪ. ನಂದು ಇನ್ನೂ ನಾರು ಬಂದಿಲ್ಲ. ಇಲ್ಲಿ ನೋಡಿ, ಹಿಂಗೆ ಮುರಿದ್ರೆ ನಾರು ಬಂದಿಲ್ಲ. ಅದಕ್ಕೆ ಇನ್ನೊಂದು 15 ದಿನ ನೋಡ್ತೀನಿ ಸ್ನೇಹಿತರೆ. ಈಗೇನೋ ಸ್ವಲ್ಪ ರೇಟ್ ಇದೆ ಅಂತ ಹೇಳ್ತಾವ್ರೆ. ಇನ್ನು 15 ದಿನ ನೋಡ್ಬಿಟ್ಟು ಕೊಟ್ಬಿಡ್ತೀನಿ. ಯಾಕಂದರೆ ಇನ್ನು ನಂದೇನು ಅಂತ ಅರಳಿಲ್ಲ ಸ್ನೇಹಿತರೆ. ನಾನೇನೋ ಖರ್ಚು ಮಾಡಿದಿಲ್ಲರ ಕಾರಣ ಏನು ಬೀಜಕ್ಕೆ ಅದು ಇದೆಲ್ಲ ಸ್ವಲ್ಪ ನಾನು ಒಂದು 6 ಚೀಲ ನಟ್ಟಿದ್ದೀನಿ ಸ್ನೇಹಿತರೆ. 6 ಚೀಲಕ್ಕೆ ಒಂದು 20ರಿಂದ 25 ಸಾವಿರ ಖರ್ಚಾಗಿದೆ ನನಗೆ. ಕಂಟ್ರೋಲ್ ಮಾಡೋಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋ ಕತೆ ಹೆಂಗೆ ಅಂತ ಗೊತ್ತಿಲ್ಲ. ಅವ್ರದ್ದೆಲ್ಲ ಶುಂಠಿ ಹೆಂಗಿದೆ ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಆರ್ಗ್ಯಾನಿಕ್ಕಾಗಿಯೇ ಮಾಡಿರೋದ್ರಿಂದ ಯಾವುದೇ ರೀತಿ ಸ್ಟಾರ್ಟಿಂಗ್ ನಟ್ಟಾಗಿ ಮಾತ್ರ ಒಂದು ಸ್ವಲ್ಪ ಮೆನ್ಯೂರ್ ಕೊಟ್ಟಿದ್ಬಿಟ್ರಿ. ಯಾವ ಮೆನ್ಯೂರು ಕೊಟ್ಟಿಲ್ಲ, ನಾನು ಯಾವ ಇದು ಮಾಡಿಲ್ಲ. ಹಾಗಾಗಿ ಎಷ್ಟು ಬರ್ತದೆ ಅಷ್ಟು ನೋಡೋಣ ಅಂತ ಈ ಥರ ಮಾಡಿದ್ದೀನಿ. ನೆಕ್ಸ್ಟು ಆ ಮೆನ್ಯೂರು ಕೂಡ ಕೊಡ್ದಂಗೆ ಬೆಳಿಬೇಕು ಅಂತ ಮಾಡಿದ್ದೀನಿ. ಬರೀ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ 2 ಹಾಕ್ಬಿಟ್ಟು ನೋಡೋಣ, ಅದಕ್ಕೆ ಡಿಕಂಪೋಸರು ಈ ಥರ ಆರ್ಗ್ಯಾನಿಕ್ಕಾಗಿ ಹಾಕ್ಬಿಟ್ಟು ನೋಡೋಣ ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡೋಣ ಇದು ಯಾವ ಥರ ಆಗುತ್ತೆ, ನನಗಂತೂ ಗೊತ್ತಿಲ್ಲ. ಕಿತ್ತ ಮೇಲೆ ನಿಮ್ಗೊಂದು ವಿಡಿಯೋ ಮಾಡ್ತೀನಿ, ಎಷ್ಟು ಚೀಲ ಆಯಿತು ಮತ್ತು ಎಷ್ಟು ದುಡ್ಡು ಆಯ್ತು, ನನಗೆ ಎಷ್ಟು ಲಾಸ್ ಆಯಿತೋ ಲಾಭ ಆಯಿತು ಅನ್ನೋದು ಇನ್ನೊಂದು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ, ಯಾವ ಥರ ಬಂದಿದೆ ಅಂತ ನಿಮಗೆ ತೋರ್ಸೋಣ ಅಂತ. ಈಗ ಅಲ್ಲೊಂತ ಕಿತ್ತು ನೋಡಿದೆ, ಅದೇ ರೀತಿ ಇಲ್ಲಂತ ಕಿತ್ತು ನೋಡೋಣ ಸ್ನೇಹಿತರೆ. ನೋಡಿ, ಸಂಪೂರ್ಣವಾಗಿ ಇಲ್ಲಿ ಏನೂ ಇಲ್ಲ. ಇಲ್ಲಿ ಅಟ್ಲೀಸ್ಟ್ ಏನಾದ್ರು ಐತೋ ಇಲ್ವೋ ಅದು ಗೊತ್ತಿಲ್ಲ, ಎಲ್ಲ ಕಾರ್ಗಿರ್ಗೆ ಹೋಗೈತೋ. ಈಗ ಇಲ್ಲಿ ಕಿತ್ಬಿಟ್ಟು ನೋಡೋಣ. ಒಂದೇ ಸಲ ಮಣ್ಣು ಹಾಕ್ಸಿರೋ ಸ್ನೇಹಿತರೆ ನಾನು. ನೋಡಿ, ಇಲ್ಲ ಇದೊಂದು ಸ್ವಲ್ಪ ಪರವಾಗಿಲ್ಲ, ಗೆಡ್ಡೆ ಐತೆ. ಇಷ್ಟೇ ಆಗಿರೋದು. ಅದುವೇ ತುಂಬ ಏನು ಚೆನ್ನಾಗಿಲ್ಲ. ಒಂದೊಂದು ಪೀಸ್ 2 ಪೀಸ್ ಆಗೈತೆ. ಅದರಲ್ಲೂ ಈಗ ನೋಡಿ, ಇಲ್ಲೆಲ್ಲ ಕಣ್ಣು ಬರ್ತಾವೆ. ಎಷ್ಟು ಬರ್ತದೆ ಅದೇ ಭಾಗ್ಯ. ಕೆಲವರೆಲ್ಲ ತುಂಬ ಚೆನ್ನಾಗಿ ಬೆಳೀತಾರೆ, ನಮ್ಮ ಕೈಲಿ ಆಗಿದ್ದೆ ಎಷ್ಟು. ಯಾಕಂದರೆ ಇದು ಆರ್ಗ್ಯಾನಿಕ್ ಅಂತ ನಾವು ಫಸ್ಟ್ ಟೈಮ್ ಪ್ರಯೋಗ ಮಾಡ್ತಾ ಇರೋದ್ರಿಂದ ಇದರಲ್ಲೆಲ್ಲ ನಾವು ಕಲಿಬೇಕಾಗೈತೆ. ಕಲಿಯೋಕ್ಕೋಸ್ಕರನೇ ಈ ತೋಟನ ಒಂದು 5 ಚೀಲ ಅಲ್ವಾ ಹಾಕೊಂಡು ಬಿಟ್ಕೊಂಡಿದ್ದೀನಿ. ನೋಡೋಣ, ಕಲಿತು ಇನ್ನೂ ಸಕ್ಸಸ್ ಮಾಡ್ತೀವಿ ಇದನ್ನ ಮುಂದಿನ ದಿನಗಳೇನೆ ಅಂತ ಹೇಳ್ತಾ ವಿಡಿಯೋ ಮಾಡಿದ ಉದ್ದೇಶ ಅಷ್ಟೇ. ಈ ಥರ ಶುಂಠಿ ಏನಾಗಿದೆ, ಕೆಲವರೆಲ್ಲ ಕೇಳ್ತಾರಲ್ಲ ಯಾವ ಥರ ಇದೆ ಶುಂಠಿ, ನಾವು ಕೊಡಬೇಕಾ ಇಟ್ಕೋಬೇಕಂತ. ನೀವು ಈ ಥರ ಕಿತ್ತು ನೋಡಿ. ಈ ಥರ ಕಿತ್ತು ನೋಡ್ಬಿಟ್ಟು ಏನಾದ್ರು ಶುಂಠಿ ಕರ್ಗೋಯ್ತೈತೆ ಅಥವಾ ಏನಾದ್ರು ಪ್ರಾಬ್ಲಮ್ ಐತೆ, ಕಪ್ಪಾಯ್ತೈತೆ ಅಂದರೆ ಕೊಟ್ಬಿಡಿ, ಇಟ್ಕೊಬಿಡಿ. ಇಲ್ಲ ಏನು ಕಪ್ಪಾಗಿಲ್ಲ, ಚೆನ್ನಾಗೈತೆ, ಪರವಾಗಿಲ್ಲ, ಒಳಗಡೆ ಗಿಡ ಸತ್ತೋದ್ರು ಶುಂಠಿ ಚೆನ್ನಾಗಿದೆ ಅನ್ನೋರು ಇನ್ನೂ ಸ್ವಲ್ಪ ದಿನ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕಂದರೆ ಎಲ್ಲರದ್ದು ಇಳುವರಿ ಕಡಿಮೆ ಆಗೈತೆ ಈ ಸಲ. ಇಳುವರಿ ಕಡಿಮೆ ಆದಾಗ ರೇಟ್ ಆಗೇ ಆಯ್ತದೆ ಆಟೋಮೆಟಿಕ್ಕಾಗಿ. ಕೈಗೆ ಬಂದಿರ್ತಕ್ಕಂಥದ್ದನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಗೊಂದು ಒಳ್ಳೆ ಉತ್ತಮ ರೇಟ್ ಬಂದಾಗ ಮಾತ್ರ ಮಾರಿ. ಯಾಕಂದರೆ ಎಲ್ಲ ಟೈಮು ರೇಟ್ ಸಿಗೋಲ್ಲ. ನಾವು ಎಷ್ಟೇ ಚೆನ್ನಾಗಿ ಬೆಳೆ ಬೆಳೆದ್ರೂ ರೇಟ್ ಸಿಗದೆಲ್ಲ ಎಲ್ಲ ಹಾಳಾಗೋಯ್ತದೆ. ಅದು ಈ ಸಲ ಏನೋ ರೇಟ್ ಆಗೋ ಮುನ್ಸೂಚನೆ ಕಾಣಿಸ್ತಾ ಇದೆ. ಹಾಗಾಗಿ ಶುಂಠಿ ಚೆನ್ನಾಗಿಲ್ಲ, ಕೆಟ್ಟೋಯ್ತೈತೆ, ಕರ್ಗೋಯ್ತೈತೆ.
ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಮಾತ್ರ ಮಾರಿ, ಇಲ್ಲಾಂದ್ರೆ ಒಂದು ಸ್ವಲ್ಪ ಡಿಸೆಂಬರ್ ತನಕ ತಡ್ಕೊಂಡ್ರೆ ಉತ್ತಮ ಅಂತ ನನ್ನ ಭಾವನೆ. ಹಂಗಂತ ನಾನೇನು ಎಕ್ಸ್ಪರ್ಟ್ ಅಲ್ಲ. ಇವ್ರು ಏನು ಮಾತಾಡ್ತಾರಲ್ಲ ಆಧಾರದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ದಯಮಾಡಿ ನಿಮ್ಮ ಅನುಕೂಲ ಯಾವ ಥರ ಇರ್ತದೆ ಆ ಥರ ಮಾಡಿ. ನನ್ನ ಅನುಭವ, ನನ್ನ ಎಕ್ಸ್ಪರ್ಟಿಲಿ ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೇನಾದ್ರು ಸಲಹೆಗಳು ಕೊಡೋದಿದ್ದರೆ ದಯಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದೆ ನಿಮಗೆಲ್ಲ ಹೊಂದಿಸಿ ಈ ವಿಡಿಯೋನ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.